ಇವತ್ತಿನ ಬ್ಲಾಗ್ ಸ್ವಲ್ಪ ಲೇಟಾಗಿ ಚಾಲೂ ಮಾಡತ್ತೀನಿ, ಯಾಕಂದ್ರೆ ನಮ್ಮ ಗುಂಡಕ್ಕ ಮಕ್ಕೊಂಡಾಳ. ಈಗ ನಂದು ಕೆಲಸ ನಡೆಯತೈತಿ ಆಫೀಸದ್ದು, ಹಂಗೆ ಅದ್ರ ಜೊತೆಗೆ ಮನೆಯವರು ಕೆಲಸ ಮಾಡತ್ತಾರೆ. ಅಡುಗೆ ಮಾಡೋಣ ಅಂತ ಹೇಳಿ ಚಾಲು ಮಾಡತ್ತಿದ್ದೆ ಅಡುಗೆ. ಇದ್ರೊಳಗೆ ಪಲ್ಯ, ಆಮೇಲೆ ಇದ್ರೊಳಗೆ ಸಾಂಬಾರಿಗೆ ಕೂತ್ಬಿಟ್ಟಿದ್ದೀನಿ. ಪಾಲಕ್ ಸಾಂಬಾರು ಮಾಡ್ಬೇಕಂತ ಅಂದ್ಕೊಂಡೆ. ಇವತ್ತು ಪಾಲಕ್ ಇತ್ತು, ಸೊ ಸ್ಟಾರ್ಟ್ ಮಾಡಬೇಕೀಗ. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿಟ್ಕೊಂಡಿದ್ದೀನಿ. ಇದು ಬ್ರೋಕಲಿ ಮತ್ತು ಇದು ಫ್ಲವರ್ ಪಲ್ಯ. ಮೊದಲಿಗೆ ಎಣ್ಣೆ ಹಾಕೊಳ್ಳೋದು. ಈ ಪಲ್ಯಕ್ಕೆ ಅಷ್ಟು ಜಾಸ್ತಿ ಎಣ್ಣೆ ಬೇಕಾಗಂಗಿಲ್ಲ, ಬಿಕಾಸ್ ಅದು ಪಲ್ಯನೂ ಜಾಸ್ತಿ ನೀರು ಬಿಟ್ಕೊಳ್ತೀವಿ. ಫ್ಲವರ್ ಮತ್ತು ಬ್ರೋಕಲಿ ಎರಡು ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಕಾಯಿಲಿ. ಪಾಲಕ್, ಆಮೇಲೆ ಬ್ಯಾಳಿ, ಹುಣಸೆಹಣ್ಣು, ಟೊಮೆಟೊ ಇದ್ದಿದ್ದಿಲ್ಲ ಇವತ್ತು, ಸೊ ಹುಣಸೆಹಣ್ಣು ಹಾಕಿ ಸಾಂಬಾರು ಮಾಡೋಣ ಅಂತ ಟೇಸ್ಟ್ ಆಗ್ತೈತೆ ಅದು. ಇದು ಎಣ್ಣೆ ಕಾಯ್ತು, ಸೊ ನೆಕ್ಸ್ಟ್ ನಾನು ಕರಿಬೇವು ಹಾಕಬೇಕು. ನೆಕ್ಸ್ಟ್ ಹಿಂಗೆ ಹಾಕಾಕತ್ತೀನಿ. ಹಿಂಗೆಲ್ಲ ಅಡುಗೆ ಒಳಗೂ ಯೂಸ್ ಮಾಡಬೇಕು, ಚಲೋ ಡೈಜೆಷನಿಗೆ ಚಲೋ. ನೆಕ್ಸ್ಟ್ ಇದು ಕಾದೈತೆ ಎಣ್ಣೆ. ನೆಕ್ಸ್ಟ್ ಇವು ಏನೇನು ಚಾಪ್ ಮಾಡ್ಕೊಂಡಿದ್ದೀರ ಇವು ನೋಡಾಕ ಕಟ್ ಮಾಡಿದ್ಕೊಳ್ಳೆ ಪೀಸ್ ದೊಡ್ಡ ದೊಡ್ಡ ಅನಿಸ್ತಾವೆ. ಬಟ್ ಎಲ್ಲ ಫ್ರೈ ಆದಮೇಲೆ, ಪಲ್ಯ ಎಲ್ಲ ಆದಮೇಲೆ ಕರೆಕ್ಟ್ ಆಗ್ತದೆ ಸೈಜ್. ವೆರಿ ಈ ಪಲ್ಯ ಯಾವ್ದಾರ ಹಾಕಿದ ಕೂಡ ಜಲ್ದಿ ಬೇಯಬೇಕಂತಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀನಿ. ಉಪ್ಪು ಹಾಕಿದ್ರೆ ಜಲ್ದಿ ಬೇಯ್ತಾವಂತ. ಆಮೇಲೆ ಇದಕ್ಕೊಂದು ಸ್ವಲ್ಪ ಈ ಪಲ್ಯಕ್ಕೆ ಯಾವಾಗಲೂ ಅಲ್ಲ ಜಜ್ಜಿ ಹಾಕಿರ್ತೀನಿ, ಹಸಿ ಶುಂಠಿ, ಸೊ ಅದು ಟೇಸ್ಟ್ ಬರ್ತಿದೆ. ಇದನ್ನು ಬೆವ್ಯಾಕೆ ಬಿಟ್ಟು ಈ ಕಡೆ ಸಾಂಬಾರು ತಯಾರಿ ಮಾಡ್ಕೊಳ್ಳಬೇಕು. ಇದರೊಳಗೆ ಹಸಿ ಶುಂಠಿ ಜಜ್ಜಿದ್ದು ಹಾಕಕತ್ತೀನಿ ಪೌಡರ್. ಇದು ಪಾಲಕ್
ಬ್ಯಾಳಿ ಆಮೇಲೆ ಹುಣಸೆಹಣ್ಣು ಫುಲ್ ಚಂದ ಕುದ್ದೈತಿ. ಸೊ ಇದನ್ನು ಇಂಥ ಕಡ್ಗೋಲಿಂದ ಫುಲ್ ಸ್ಮ್ಯಾಶ್ ಮಾಡಬೇಕು. ಈಗ ಸಾಂಬಾರಿಗಲ್ಲ, ಅದಕ್ಕೆ ಸ್ಮ್ಯಾಶ್ ಆದರೆ ಚಲೋ ಆಗ್ತೈತಿ. ಫುಲ್ ಒಬ್ಬೊಬ್ಬರು ಮಿಕ್ಸರಿಗೂ ಹಾಕ್ತಾರೆ. ಹಿಂಗೆ ಮಾಡೋದ್ರಿಂದ ಸ್ವಲ್ಪ ಎಲೆ ಕಾಣ್ತೈತಿ, ಅದು ಟೇಸ್ಟ್ ಬರ್ತದೆ. ನಮ್ಮ ಪಲ್ಯ ಇಲ್ಲಿ ಬಂದು ಹತ್ತು ನೋಡ್ರಿ ಇದೆ. ಇವು ಆಲ್ಮೋಸ್ಟ್ ಬೆಂದಾವು. ಅದಕ್ಕೆ ನಾನೀಗ ಖಾರ ಹಾಕೋದು. ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಹಸಿ ಖಾರ. ನಾವು ಹಿಂಗಾರದ್ದು ಫ್ರಿಜ್ ಒಳಗೆ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. 1-2 ದಿನ ಬರ್ತಿದ್ದೀರ ಮೊದಲು ಸ್ಟೋರ್ ಮಾಡ್ಕೊಂಡಿರ್ತೀವಿ. ಈ ಥರ ಹಸಿ ಖಾರ ಹೆಂಗೆ ಮಾಡಿರ್ತೇನೆ ಅಂತಂದ್ರೆ, ಒಂದು 8 ಮೆಣಸಿನ್ಕಾಯಿ ಇಟ್ಕೊಂಡು ಎಣ್ಣೆ ಒಳಗೆ ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಉಪ್ಪು, ಕರಿಬೇವು, ಕೊತ್ತಂಬರಿ ಹಾಕಿ ಎಲ್ಲ ಮಿಕ್ಸರ್ ಮಾಡಿ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಡೈಲಿ ಫ್ರೆಶ್ ಆಗಿ ಇದು ಮಾಡ್ಕೊಂಡ್ರು ಚಲೋ. ನನಗೆ ಟೈಮ್ ಇರೋಂಗಿಲ್ಲ ವರ್ಕ್ ಇರೋದ್ರಿಂದ. ಸೊ ಅದಕ್ಕೆ ಫಸ್ಟ್ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇನೆ. ಇದಕ್ಕೆ ಅರಿಶಿನ ಪುಡಿ ಒಂದು ಸ್ವಲ್ಪ, ಆಮೇಲೆ ಗರಂ ಮಸಾಲ, ಈ ಮಸಾಲೆ ಯಾವ ಅಡುಗೆ ಹಾಕಿದ್ರೂ ಅದು ಟೇಸ್ಟ್ ಬಂದ್ಬಿಡ್ತೈತಿ. ನಮ್ಮ ಮಮ್ಮಿ ಮನ್ಯಾಗ ಮಾಡಿರ್ತಾರೆ, ಹೀಗಿರ್ತೈತಿ ನೋಡ್ರಿ. ಅಡುಗೆ ಮಸ್ತ್ ಟೇಸ್ಟ್ ಆಗ್ತೈತಿ. ನಮ್ಮ ಪಲ್ಯ ಆತೀಗ ನೆಕ್ಸ್ಟ್ ಸಾಂಬಾರು ಮಾಡೋಣ ಅಂತಂದ್ರೆ ಕುಕ್ಕರ್ ಒಳಗೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೀನಿ. ಇದ್ರೊಳಗೆ ಮಾಡಿ ಬೇರೆದ್ರೊಳಗೆ ತೆಗಿಯೋದು. ಇದ್ರೊಳಗೆ ಎಣ್ಣೆ ಹಾಕ್ಕೊಂಡೀನಿ, ಆಮೇಲೆ ಬೆಳ್ಳುಳ್ಳಿ. ಸಾಂಬಾರಿಗೆ ಮೇನ್ ಅಂದ್ರೆ ಫಸ್ಟ್ ಬೆಳ್ಳುಳ್ಳಿ ಹಾಕ್ತೀವಿ ನಾವು ಸ್ಟಾರ್ಟಿಂಗು. ನೆಕ್ಸ್ಟ್ ಇದಾದಮೇಲೆ ಸಾಸಿವೆ, ಎಣ್ಣೆ ಕಾದೈತಿ, ಸೊ ಸಾಸಿವೆ ಹಾಕ್ತೀವಿ. ಆಮೇಲೆ ಕರಿಬೇವು,
ಸ್ವಲ್ಪ ಹಸಿಕಾಯಿ ಹಸಿ ಖಾರ ಮತ್ತು ಒಣ ಖಾರ ಎರಡು ಮಿಕ್ಸ್ ಮಾಡ್ತೇನೆ ನಾನು. ಈಗ ಸ್ವಲ್ಪ ಇದನ್ನು ಬ್ಯಾಳಿ ಹಾಕೊಳ್ತೇನೆ. ಗರಂ ಮಸಾಲ ಅಥವಾ ಸಾಂಬಾರ್ ಮಸಾಲಾನೇ ಹಾಕಿ, ಸಾಂಬಾರ್ ಪೌಡರ್, ಇದು ಖಾರದ ಪುಡಿ, ಆಮೇಲೆ ಅರಿಶಿನ ಪುಡಿ. ಕಡಿಮೆನೇ ಹಾಕಿರ್ತೀನಿ ಖಾರ, ಯಾಕಂದ್ರೆ ಸಣ್ಣ ಹುಡುಗರು ಇರೋದ್ರಿಂದ ನಮ್ಮ ಹುಡುಗರು ಖಾರ ಇರೋಂಗಿಲ್ಲ. ಉಪ್ಪು ರುಚಿಗೆ ತಕ್ಕಷ್ಟು. ಆಮೇಲೆ ಮೇನ್ ಏನಂದ್ರೆ ಮತ್ತಿದ್ದೆ ಇಂಗು ಪುಡಿ. ಇದು ಉಳಿಕೆದೇನು ಕುದಿಸಿಟ್ಕೊಂಡಿದ್ದೆ ಬ್ಯಾಳಿ ಮತ್ತು ಪಾಲಕ್, ಅದನ್ನು ಕಾಮನ್ ಪಾಲಕ್ ಸಾರು, ಸಿಂಪಲ್. ನೀವು ಪಾಲಕ್ ಸಾರು ಯಾವ ಥರ ಮಾಡ್ತೀರಿ ಕಮೆಂಟ್ ಮಾಡಿರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡೆ ಪಾಲಕ್ ಸಾರಿಗೆ. ಆಮೇಲೆ ನುಗ್ಗಿಕಾಯಿ ಕುದಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕೊಳ್ಳಾಗ್ತದೆ. ಇದು ಕುದ್ದ ಮೇಲೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರ್ತದೆ. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಡೀನಿ, ಯಾಕಂದರೆ ಬ್ಯಾಳಿ ಪಾಲಕ್ ಎರಡೂ ಗಟ್ಟಿ ಇರೋದ್ರಿಂದ ಕುದ್ದ ಮೇಲೆ ಕರೆಕ್ಟ್. ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಸಾಂಬಾರೊಳಗೂ ಬೆಲ್ಲ ಹಾಕೋ ನೋಡಿ, ಟೇಸ್ಟು ಆಗ್ತೈತಿ. ಸೊ ಬೆಲ್ಲ ಸಕ್ಕರೆಗಿಂತ ಬೆಲ್ಲ ಹಾಕಿದ್ರೆ ಚಲೋ, ಅದಕ್ಕೆ ಬೆಲ್ಲ ಇದನ್ನ ಕುದಿಯಾಕೆ ಬಿಡ್ತೀನಿ. ನಮ್ಮ ಬ್ರೋಕ್ಲಿ ಪಲ್ಯ ಹಿಂಗಾಗೈತಿ. ಆಮೇಲೆ ನಮ್ಮ ಸಾಂಬಾರು ಕುದಿಯಾತೈತಿ. ಇನ್ನು ಅಷ್ಟರೊಳಗೆ ನಮ್ಮ ಚಿಂಕು ಎದ್ದ. ಸಾಹಿತ್ಯ ಎದ್ದಿ? ಹಾಯ್ ಸಾಹಿತ್ಯ, ಸಾಹಿತ್ಯ ಹಾಯ್. ಎದ್ರಿ? ನಿದ್ದೆ ಸಂಪಾತ? ಸಿಕ್ಕೊಂಡಿತ್ತು.
ಇಕ್ಕಿ ಮಕ್ಕೊಂಡು ಹೇಳುವಷ್ಟ್ರೊಳಗೆ ನಾ ಅಡುಗೆ ಮಾಡ್ಕೊಂಡ್ರೆ ಅವತ್ತಿನ ದಿನ ಪಾರಾದೆ ನಾನು. ಇಲ್ಲಾಂದ್ರೆ ಇಕ್ಕಿ ಏನೂ ಮಾಡಕ್ಕೆ ಬಿಡಂಗಿಲ್ಲ ಹೌದಿಲ್ಲ. ಹ್ಞೂ ಕೆಲಸ ಎಲ್ಲ ಮುಗಿಸಿ ಒಂಚೂರು ಪೆಂಡಿಂಗ್ ವರ್ಕ್ ಇತ್ತು ಆಫೀಸ್ ಇತ್ತು, ಅದನ್ನ ಮಾಡತ್ತಿದ್ದೆ ನೋಡ್ರಿ. ಪಾಪು ಇದು ಮಾಡು ಬಡಿಯ ಜೋಜೋ ಮಾಡೋದು, ಜೋಜೋ ಮಾಡ್ಸದಿ ಪಾಪುನ. ಬಂದು ತಪಸ್ವಿ ಸ್ಕೂಲಿಂದ ಬಾ. ಇಲ್ಲಿ ಮಹಾರಾಷ್ಟ್ರ ಒಳಗೆ ಹಳದಿ ಕುಂಕು ಅಂತಂದು ಸಂಕ್ರಾಂತಿ ಟೈಮ್ ಒಳಗೆ ಮಾಡ್ತಾರೆ. ಹಾಗಾಗಿ ನಮ್ಮ ಅಪಾರ್ಟ್ಮೆಂಟ್ ಒಳಗೆ ಕರೆದಿದ್ದರು ನೋಡ್ರಿ, ನಮಗೂ ಹೋಗಿದ್ವಿ. ಎಲ್ಲರೂ ನಕ್ಕೋತ ಮಾತಾಡ್ಕೋತ ಸೆಲೆಬ್ರೇಟ್ ಮಾಡತ್ತಿದ್ರು. ಆಮೇಲೆ ಒಡಪು ಹೇಳೋದು ಅದೆಲ್ಲ ಮಾಡತ್ತಿದ್ರು. ರಂಗೋಲಿನೂ ಎಲ್ಲ ಚೆಂದ ತೆಗ್ದಿದ್ರು, ಡೆಕೋರೇಷನು ಎಲ್ಲ ಚಲೋ ಮಾಡಿದ್ರು ನೋಡ್ರಿ. ಅಲ್ಲೊಂದು ಸ್ವಲ್ಪ ಹೋಗಿ ಬಂದ್ವಿ ಇವತ್ತು.